ಇಲ್ಲಿ ಪ್ರಸಾದ ಇದೆ, ಅಂದರೆ ಊಟಕ್ಕೆ ಹೋಗ್ತಾ ಇದ್ದೀವಿ. ಇದು ಕೂಡ ಇಲ್ಲಿ ಪ್ರಸಾದ ನಮ್ಗೆ ಸಿಗುತ್ತೆ. ಅದೇನು ಕೊಡ್ತಾರೋ ಅಂದರೆ ಅನ್ನ ಸಾಂಬಾರು ಇರುತ್ತೆ. ಏನೇ ಆಗಲಿ ಈ ಒಂದು ಕ್ಷೇತ್ರಕ್ಕೆ ಬಂದರೆ ಒಂದು ಪ್ರಸಾದವನ್ನು ನಾವು ತೊಗೋಬೇಕಂತ ಅನಿಸೋದು ಸಹಜ. ಸೊ ಹಾಗಾಗಿ ಅರೇ ವಾ, ತುಳಸಿವನ ಎಷ್ಟು ಚೆನ್ನಾಗಿದೆ ನೋಡಿ. ಇಲ್ಲಿ ಊಟಕ್ಕೆ ಒಳಗಡೆ ಹೋಗೋದು. ಇಲ್ಲಿ ಊಟಕ್ಕೆ ಇಲ್ಲಿ ಒಳಗಡೆ ಹೋಗೋದು. ಒಳಗಡೆ ಇದು ಊಟಕ್ಕೆ ಹೋಗೋಕ್ಕೆ. ಏನಿಲ್ಲ, ಮಂತ್ರಾಲಯಕ್ಕೆ ಬಂದಾಗೆ ಆಗುತ್ತೆ ಎಲ್ಲಾನು. ತರಕಾರಿ, ನೀವು ಇಲ್ಲಿ ದರ್ಶನಕ್ಕೆ ಬಂದರೆ ತರಕಾರಿನೂ ಮಾಡ್ಕೊಂಡು ಹೋಗ್ಬೋದು. ಹೇಗಮ್ಮ ಹೂ? 50 ರೂಪಾಯಿಗೆ 4 kg. ಮಿರ್ಚಿ ಬಜ್ಜಿ, ಗಿರ್ಮಿಟ್ಟು ಎಲ್ಲ ತಿನ್ಬೋದು. ಮಸಾಲ ಪುರಿ ಏನು ಬೇಕು, ಏನೋ ಒಂಥರ ಜಾತ್ರೆಗೆ ಬಂದಾಗಿದೆ. ತುಂಬ ಖುಷಿ ಆಯ್ತಪ್ಪ. ಹೇಗಿದೆ ಮಿರ್ಚಿ? ಸಖತ್ತಾಗಿದೆ. ಒಟುವಿನ ರೂಪದಿ ರಾವಣನೆದುರು ಬಂದನು ಸಂಜೆಗೆ ಗಣೇಶನು. ಸಂಧ್ಯಾ ವಂದನೆ ಮುಗಿಸಿ ಬರುವೆನೆಂದು ಸಿಂಗವ ಇದ್ದನು ರಾವಣನು. ಸಂಧ್ಯಾ ವಂದನೆ ಮುಗಿಸಿ ಬರುವೆನೆಂದು ಸಿಂಗ. ಮಾವಿನಣ್ಣು ಬಹಳ ರುಚಿ ಬಹಳ ಸಿಹಿ, ಮ್ಯಾಂಗೋ ಮ್ಯಾಂಗೋ ಮಾವಿನಣ್ಣು ಮಾವಿನಣ್ಣು ಬಹಳ ರುಚಿ ಬಹಳ ಸಿಹಿ, ಮಾವಿನಣ್ಣು ಮಾವಿನಣ್ಣು.